ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ನಾನಿವತ್ತು ನನ್ನ ಮೊದಲನೇ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಪ್ಲೀಸ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ಇಲ್ಲಿ ನನ್ನ ಬೆಳಗಿನಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ತನಕ, ಸ್ಕೂಲಿಗೆ ಹೋದ್ಮೇಲೆ ನನ್ನ ಡೈಲಿ ರುಟೀನು ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಸ್ ಎ ಹೌಸ್ ವೈಫ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದು ಅಲ್ಲಿ ರಾತ್ರಿ ತೊಳೆದಿಟ್ಟಿದ್ದಂತಹ ಪಾತ್ರೆಗಳನ್ನೆಲ್ಲ ಜೋಡಿಸಿ ಅದದ್ರ ಜಾಗಕ್ಕೆ ಇಟ್ಟು ನಾನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ಇಡ್ಲಿ ಮಾಡ್ತಾ ಇದ್ದೆ. ಇವತ್ತು ಇಡ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ನಾನು ಮಲ್ಲಿಗೆ ಇಡ್ಲಿ ಮಾಡಿದ್ದೆ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇಡ್ಲಿನ ನಾನು ಮಕ್ಕಳಿಗೆ ಕೊಟ್ಟು ಬ್ರೇಕ್ಫಾಸ್ಟ್ನ ನಾನು ಅವ್ರ ಲಂಚ್ ಬಾಕ್ಸ್ ಮತ್ತು ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡೋಣ ಅಂತ ಬಂದೆ. ಇವತ್ತು ನಾನು ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಕಳಿಸ್ತಾ ಇದ್ದೀನಿ. ಹಾಗೆ ನನ್ನ ಮಗನಿಗೆ ಇವತ್ತು ಪ್ರಾಜೆಕ್ಟ್ ವರ್ಕ್ ಇರೋದ್ರಿಂದ ನಾನು ಅವನಿಗೆ ಸ್ವಲ್ಪ ಪ್ರಾಪರ್ಟೀಸ್ನ ಕೊಟ್ಟು ಕಳಿಸ್ಬೇಕಾಗಿತ್ತು ಸ್ಕೂಲ್ಗೆ. ಸ್ವಲ್ಪ ಬಾಕ್ಸು, ಪೇಪರ್ಸ್, ಸ್ಟ್ರಾ ಈ ಥರ ಏನೇನೋ ಕೇಳಿದರು ಸ್ಕೂಲಿಂದ. ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ. ಹಾಗೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಹಬ್ಬ ಆಯಿತು ಅಂತ ಹೇಳಿ ಕೂತು ಒಂದು ಕಾಫಿ ಕುಡಿಯೋಣ ಅಂತ ಅನ್ನೋಷ್ಟರಲ್ಲಿ ಸಿಂಕ್ ತುಂಬ ಪಾತ್ರೆ ಇತ್ತು. ಅದನ್ನೆಲ್ಲ ಮುಗಿಸಿ ಕುಡಿಯೋಣ ಅಂತ ಅಂದ್ಕೊಂಡೆ. ಫಸ್ಟು ಪಾತ್ರೆ ಎಲ್ಲ ತೊಳೆದು ನಾನು ಅಡುಗೆ ಮನೇನ ಫಸ್ಟ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಸೀರೆ ತರೋದಕ್ಕೆ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಫಸ್ಟು ಮನೆ ಕ್ಲೀನ್ ಮಾಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ನಾನು ಅಡುಗೆ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟು ಅಡುಗೆ ಮನೆ ಕಸ ಗುಡಿಸಿ ಒರೆಸಿ ಹಾಗೆ ಮನೆಯೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಮನೇಲಿ ಮಕ್ಕಳಿರೋದ್ರಿಂದ ಏನು ಮಾಡಿದ್ರೂ ಆಗಲ್ಲ. ಅಟ್ಲೀಸ್ಟ್ ಅವ್ರು ಸ್ಕೂಲಿಂದ ಬರೋ ತನಕನಾದರೂ ಮನೆ ಕ್ಲೀನಾಗಿರಲಿ ಅಂತ ಹೇಳಿ ನಾನು ನನ್ನ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಎಲ್ಲ ಮನೆ ಕೆಲಸ ಮುಗಿದ್ಮೇಲೆ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ನಾನು ಈಸಿಯಾಗಿ ಆಗುವ ಹಾಗೆ ಮೆಂತ್ಯ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮಳೆ ಇರೋದ್ರಿಂದ ಸ್ವಲ್ಪ ಚಳಿ ಇರೋದ್ರಿಂದ ಸ್ಪೈಸಿಯಾಗಿ ಚೆನ್ನಾಗಿರಲಿ ಅಂತ ಹೇಳಿ ಈಸಿ ಆಗುವಂತಹ ಸಾಂಬಾರು ಅಂತ ಹೇಳಿ ಮೆಂತ್ಯ ಕಾಳಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮಸಾಲೆಗಳನ್ನೆಲ್ಲ ಹಾಕಿ. ಹಾಗೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಈರುಳ್ಳಿ, ಮೆಂತ್ಯ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ರುಬ್ಬಿರುವಂಥ ಮಸಾಲೆಗಳನ್ನೆಲ್ಲ ಹಾಕಿ ಸ್ವಲ್ಪ ರುಚಿಗೆ ಅಂತ ಹೇಳಿ ಬೆಲ್ಲ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮೆಂತ್ಯ ಸಾಂಬಾರನ್ನ ನಾನಿವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಯಾಕೆಂದರೆ ನಾನು ಹೊರ್ಗಡೆ ಹೋದ್ಮೇಲೆ ಅಲ್ಲಿಂದ ಎಷ್ಟೊತ್ತಾಗುತ್ತೋ ಬರೋದು ಅನ್ನೋದು ಗೊತ್ತಿಲ್ಲ. ಇನ್ನು ಹೊಟ್ಟೆ ಬೇರೆ ಹಸಿವಾಗಿರ್ತಲ್ಲ, ಬಂದ ತಕ್ಷಣ ಇರಲಿ ಅಂತ ಹೇಳಿ. ಹಾಗೆ ನಾನಿವತ್ತು ಅಮೆಝಾನಿಂದ ಒಂದು ಬುಕ್ನ ಆರ್ಡರ್ ಮಾಡಿದೆ. ಅದು ಇವತ್ತು ಬಂದಿದೆ. ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ನ ನೋಡಿದೆ. ಸರಿ ಓದೋಣ ಅಂತ ಹೇಳಿ ನಾನು ಇವತ್ತು ತರಿಸ್ಕೊಂಡೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.